ಆತ್ಮೀಯ ಶಿಕ್ಷಕ ಹುದ್ದೆಯ ಆಕಾಂಕ್ಷಿಗಳೆಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಈಗಾಗಲೇ ಕರೆದಿರತಕ್ಕಂತಹ KARTET 2025ರ ಪತ್ರಿಕೆ 1 ಮತ್ತು ಪತ್ರಿಕೆ 2ರಲ್ಲಿ ಪತ್ರಿಕೆ 1 ಎಂದರೆ 1ರಿಂದ 5ನೇ ತರಗತಿವರೆಗೆ ಶಿಕ್ಷಕರಾಗಲಿಕ್ಕೆ, ಪತ್ರಿಕೆ 2 ಅಂದರೆ 6ರಿಂದ 8ನೇ ತರಗತಿವರೆಗೆ ಶಿಕ್ಷಕರಾಗಲಿಕ್ಕೆ ಇರತಕ್ಕಂಥ ಅರ್ಹತಾ ಪರೀಕ್ಷೆ ಅಂದರೆ KRTET ಒಂದು ಅರ್ಹತಾ ಪರೀಕ್ಷೆ. ಈ ಅರ್ಹತಾ ಪರೀಕ್ಷೆಯಲ್ಲಿ ಕನ್ನಡ ವಿಷಯದ ಪಠ್ಯಕ್ರಮ ಏನಿದೆ ಮತ್ತು ಯಾವ ಪುಸ್ತಕಗಳನ್ನು ನಾವು ಪರಾಮರ್ಶಿಸಿದರೆ ಈ ಒಂದು KRTETಯಲ್ಲಿ ಕನ್ನಡ ವಿಷಯವನ್ನು ಯಶಸ್ವಿಯಾಗಿ ಹೆಚ್ಚಿನ ಅಂಕಗಳೊಂದಿಗೆ ಪಾಸ್ ಆಗಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಪ್ರಮುಖವಾಗಿ ಪಠ್ಯಕ್ರಮ ಏನಿದೆ ನೋಡಿ. ಒಂದು ಕನ್ನಡ ಭಾಷೆ, ಸಾಹಿತ್ಯ ಮತ್ತು ವ್ಯಾಕರಣ ಅನ್ನುವಂಥ ಒಂದು ಸೆಕ್ಷನ್ ಇದೆ. ಕನ್ನಡ ಭಾಷೆ, ಸಾಹಿತ್ಯ ಮತ್ತು ವ್ಯಾಕರಣ. ಇಲ್ಲಿ ಪ್ರಮುಖವಾಗಿ ಕನ್ನಡ ಭಾಷೆಯ ಉಗಮ, ಬೆಳವಣಿಗೆಯ ಹಂತಗಳು ಅಂತ ಪಠ್ಯಕ್ರಮ ಇದೆ. ಮುಂದೆ ಕನ್ನಡ ಸಾಹಿತ್ಯ ಚರಿತ್ರೆಯ ಬಗ್ಗೆ ಪ್ರಶ್ನೆ ಕೇಳ್ತಾರೆ. ಅಲ್ಲಿ ಹಳಗನ್ನಡ ಸಾಹಿತ್ಯ ಚರಿತ್ರೆ, ನಡುಗನ್ನಡ ಸಾಹಿತ್ಯ ಚರಿತ್ರೆ ಮತ್ತು ಹೊಸಗನ್ನಡ ಸಾಹಿತ್ಯ ಚರಿತ್ರೆ. ಅದು ಮುಂದುವರೆದು ಬಹಳ ಮುಖ್ಯವಾಗಿ ವ್ಯಾಕರಣ ವಿಭಾಗ ಬಂದಿದೆ. ಏನಿದೆ ವ್ಯಾಕರಣ ವಿಭಾಗದಲ್ಲಿ? ವರ್ಣಮಾಲೆಗಳ ಬಗ್ಗೆ ಪ್ರಶ್ನೆಗಳಿರ್ತವೆ. ಸಂಯುಕ್ತಾಕ್ಷರ, ಗುಣಿತಾಕ್ಷರ, ನಾಮಪದ, ಕ್ರಿಯಾಪದ, ಸಂಧಿ, ಸಮಾಸ, ಕೃದಂತ, ತದ್ದಿತಾಂತ, ಅವ್ಯಯ, ವಿರುಕ್ತಿ, ಜೋಡುನುಡಿ, ಪಡೆನುಡಿ, ನುಡಿಗಟ್ಟು, ಪದಗಳ ಅರ್ಥ, ಲೇಖನ ಚಿಹ್ನೆಗಳು, ವಾಕ್ಯ ಮತ್ತು ವಾಕ್ಯ ಪ್ರಕಾರಗಳು, ಪತ್ರಲೇಖನ, ಲಿಂಗ, ವಚನ, ವಿಭಕ್ತಿ ಮತ್ತು ವಿಭಕ್ತಿ ಪ್ರತ್ಯಯಗಳು. ಇದೆಲ್ಲ ಪ್ರಮುಖವಾಗಿ ಕನ್ನಡ ಭಾಷೆಯ ಉಗಮ ಮತ್ತು ಬೆಳವಣಿಗೆ, ಕನ್ನಡ ಸಾಹಿತ್ಯ ಚರಿತ್ರೆ, ವ್ಯಾಕರಣ ಅಂಶದಲ್ಲಿ ಬರ್ತಕ್ಕಂಥ ಪ್ರಮುಖ ಅಂಶಗಳು. ಇದಷ್ಟೇ ಅಲ್ಲದೆ ಸಮಾನಾರ್ಥಕ, ನಾನಾರ್ಥಕ, ವಿರುದ್ಧಾರ್ಥಕ ಪದಗಳು, ಈ ರೀತಿ 3 ಪ್ರಕಾರದ ಪದಗಳನ್ನು ಕೂಡ ಪ್ರಶ್ನೆಯಾಗಿ ಕೇಳ್ತಾರೆ. ಮುಂದೆ ತಸ್ತಮ, ತದ್ಭವಗಳು, ಅಲಂಕಾರ ಮತ್ತು ಛಂದಸ್ಸು ಇವೆಲ್ಲ ಪ್ರಶ್ನೆಗಳಾಗುವ ಸಾಧ್ಯತೆಗಳಿದೆ. ಇನ್ನು ಇದೇ ಕನ್ನಡ ವಿಷಯದ ಪಠ್ಯಕ್ರಮದಲ್ಲಿ ಪ್ರಮುಖವಾಗಿ 2ನೇ ವಿಭಾಗ ಇದೆ. 2ನೇ ವಿಭಾಗ ಏನಂದರೆ ಕನ್ನಡ ಭಾಷಾ ಬೋಧನಾ ವಿಧಾನ ಅಥವಾ ಬೋಧನಾ ಶಾಸ್ತ್ರ ಅಂತೇಳಿ. ಇದರಲ್ಲಿ ಪ್ರಶ್ನೆಗಳು ಕೂಡ ಬರ್ತವೆ. ಯಾವ ಪ್ರಶ್ನೆಗಳು ಯಾವ ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಬರ್ತವೆ ನೋಡಿ. ಕನ್ನಡ ಬೋಧನೆಯ ಮೌಲ್ಯ ಮತ್ತು ಉದ್ದೇಶಗಳು ಅನ್ನುವ ಒಂದು ಕಾನ್ಸೆಪ್ಟು, ಭಾಷೆ ಮತ್ತು ವಿವಿಧ ಸಾಹಿತ್ಯ ಪ್ರಕಾರಗಳ ಬೋಧನಾ ತಂತ್ರಗಳು, ಕನ್ನಡ ಭಾಷೆ ಮತ್ತು ಸಾಹಿತ್ಯ ಬೋಧನೆಯ ಯೋಜನೆಗಳು, ಭಾಷಾ ಕೌಶಲಗಳು, ಕೌಶಲಗಳ ಬೋಧನೆ, ಬೋಧನಾ ಸಂಪನ್ಮೂಲಗಳು, ಭಾಷಾ ಕಲಿಕೆಯ ಮೌಲ್ಯಮಾಪನ, ಕನ್ನಡ ಭಾಷಾ ಬೋಧಕನ ಸಾಮಾನ್ಯ ಶೈಕ್ಷಣಿಕ ವೃತ್ತಿ ಅರ್ಹತೆಗಳು, ಮಾತೃಭಾಷಾ ಬೋಧನಾ ಪದ್ಧತಿಗಳು, ಕೊನೆಗೆ ಕ್ರಿಯಾ ಸಂಶೋಧನೆ. ಇವೆಲ್ಲ ಕಾನ್ಸೆಪ್ಟ್ಗಳಲ್ಲಿ ಪ್ರಶ್ನೆಗಳು ಆಗ್ತವೆ. ಇಲ್ಲಿ 2 ವಿಭಾಗ ಮಾಡಿದ್ದಾರೆ. ಒಂದು ಕನ್ನಡ ಭಾಷೆ, ಸಾಹಿತ್ಯ ಮತ್ತು ವ್ಯಾಕರಣ ಅನ್ನೋ ವಿಭಾಗ. ಇನ್ನೊಂದು ವಿಭಾಗ ಕನ್ನಡ ಭಾಷಾ ಬೋಧನಾ ವಿಧಾನ, ಬೋಧನಾ ಶಾಸ್ತ್ರ ಅನ್ನುವಂಥ ವಿಭಾಗ. ಮೊದಲನೇ ವಿಭಾಗಕ್ಕೆ 15 ಪ್ರಶ್ನೆಗಳು, 2ನೇ ವಿಭಾಗಕ್ಕೆ 15 ಪ್ರಶ್ನೆಗಳು. ಒಟ್ಟಾರೆಯಾಗಿ ಈ ಕನ್ನಡ ವಿಭಾಗದಲ್ಲಿ 30 ಪ್ರಶ್ನೆಗಳು ಮತ್ತು 30 ಅಂಕಗಳಿಗೆ ಪ್ರಶ್ನೆಯನ್ನು KRTETಯಲ್ಲಿ ಕೇಳ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಈ ಕನ್ನಡ ವಿಭಾಗವನ್ನು ಯಶಸ್ವಿಯಾಗಿ ನಾವು ಪಾಸ್ ಮಾಡಬೇಕು, ಅತಿ ಹೆಚ್ಚು ಅಂಕಗಳನ್ನು 30ಕ್ಕೆ 27, 28ರವರೆಗೂ ಅಂಕಗಳನ್ನು ಪಡಿಬೇಕು ಅಂದರೆ ಯಾವ ಪುಸ್ತಕಗಳನ್ನು ಪರಾಮರ್ಶಿಸಬೇಕು ಅನ್ನೋದನ್ನು ಈ KRTET ನಡೆಸ್ತಕ್ಕಂಥ CSLನವರೇ ಒಂದು ಕೈಪಿಡಿಯನ್ನು ಕೊಟ್ಟಿದ್ದಾರೆ, ಪರಾಮರ್ಶನ ಗ್ರಂಥಗಳು ಅಂತೇಳಿ. ಇದರಲ್ಲಿ ಬಹಳಷ್ಟು ಪುಸ್ತಕಗಳಿವೆ. ಅದರಲ್ಲಿ ಪ್ರಮುಖವಾಗಿ ಅಧ್ಯಯನಕ್ಕೆ ಹೆಚ್ಚು ಸಹಾಯಕವಾಗಬಲ್ಲ ಪುಸ್ತಕಗಳ ಹೆಸರುಗಳನ್ನು ನಾನಿಲ್ಲಿ ಹೇಳ್ತೇನೆ ನೋಡಿ. ಇಲ್ಲೊಂದಿದೆ 8ನೇ ಪುಸ್ತಕ ಇದೆ ನೋಡಿ, ಸಮಗ್ರ ಹೊಸಗನ್ನಡ ವ್ಯಾಕರಣ. ಈ ಪುಸ್ತಕ TS ಅರಳಿಗುಪ್ಪಿ ಅನ್ನೋರು ಬರೆದಿದ್ದಾರೆ. ಇದು ಸಮಾಜ ಪುಸ್ತಕಾಲಯ 2007 ಧಾರವಾಡದಿಂದ ಪ್ರಕಟಗೊಂಡಿದೆ. ಈ ಪುಸ್ತಕವನ್ನು ಕನ್ನಡ ವಿಷಯವನ್ನು ಚೆನ್ನಾಗಿ ನೀವು ಮಾಡಬೇಕು ಅನ್ನೋದಾದರೆ ಈ ಪುಸ್ತಕವನ್ನು ನೀವು ತೆಗೆದುಕೊಳ್ಳೇಬೇಕು. ಇದೊಂದು. ಇದಾದ ನಂತರ ಮುಂದುವರೆದು ಇನ್ನೊಂದು ಪುಸ್ತಕ ಯಾವುದು ಇದೆ ಅಂದರೆ ನೋಡಿ, ಇಲ್ಲೂ ಕೊಟ್ಟಿದ್ದಾರೆ. 6ರಿಂದ 10ನೇ ತರಗತಿಯವರೆಗಿನ ಪ್ರಥಮ, ದ್ವಿತೀಯ, ತೃತೀಯ ಭಾಷೆಗಳ ಕನ್ನಡ ಪಠ್ಯಪುಸ್ತಕ ಅಂತ ಕೊಟ್ಟಿದ್ದಾರೆ. 6ರಿಂದ 10ನೇ ತರಗತಿಯವರೆಗಿನ ಪ್ರಥಮ ಭಾಷೆ, ದ್ವಿತೀಯ ಭಾಷೆ ಮತ್ತು ತೃತೀಯ ಭಾಷೆಯ ಪಠ್ಯಪುಸ್ತಕಗಳು, ಅವು ಕನ್ನಡಕ್ಕೆ ಸಂಬಂಧಪಟ್ಟ ಪಠ್ಯಪುಸ್ತಕಗಳು. ಇವೆಲ್ಲ ದ್ವಿತೀಯ ಮತ್ತು ತೃತೀಯ ಭಾಷೆಯ ಪಠ್ಯಪುಸ್ತಕವನ್ನು ತೆಗೆದುಕೊಳ್ಳದೇ ಇದ್ರೂ ಪರವಾಗಿಲ್ಲ. ಪ್ರಥಮ ಭಾಷೆ ನಮ್ಮ ಕರ್ನಾಟಕದ ಪ್ರಾಥಮಿಕ ಶಾಲೆಗಳಿರ್ತಕ್ಕಂಥ 6ರಿಂದ 10ನೇ ತರಗತಿಯವರೆಗಿನ ಕನ್ನಡ ಪಠ್ಯಪುಸ್ತಕಗಳನ್ನು ತೆಗೆದುಕೊಳ್ಳಬೇಕು. ಅದರಲ್ಲಿ ಅಭ್ಯಾಸ ವಿಭಾಗದಲ್ಲಿ ಕೊಟ್ಟಿರ್ತಕ್ಕಂಥ ವ್ಯಾಕರಣ ವಿಭಾಗ, ಆ ಪಾಠಕ್ಕೆ ಸಂಬಂಧಪಟ್ಟಿದ್ದಕ್ಕಿಂತಲೂ ವ್ಯಾಕರಣ ವಿಭಾಗದ ಪ್ರಶ್ನೆಗಳನ್ನು ನೀವು ಉತ್ತರಿಸಬೇಕು, ಅವುಗಳ ಬಗ್ಗೆ ವಿಚಾರ ಮಾಡಬೇಕು. ಅವು ಹೆಚ್ಚಿಗೆ ಸಹಾಯಕವಾಗಿ ಮುಂದುವರೆದು ಬಹಳಷ್ಟಿದ್ದಾವೆ. ಜಾನಪದ ಅಧ್ಯಯನ, ಮೆರವಣಿಗೆ ಇವೆಲ್ಲ ಅವಶ್ಯಕತೆ ಇಲ್ಲ. ಒಂದು ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನೀವು ಕನ್ನಡ ಬೋಧನಾ ವಿಧಾನ ಅಥವಾ ಕನ್ನಡ ಬೋಧನಾ ಶಾಸ್ತ್ರ ಅಂತಕ್ಕಂಥ ಪುಸ್ತಕವಿದೆ. ಬೋಧನಾ ಶಾಸ್ತ್ರ ಅಥವಾ ಕನ್ನಡ ಬೋಧನಾ ವಿಧಾನ, ರಾಘವೇಂದ್ರ ಹಳೇಜಿ, BB ಹೊಳಗುಂದಿ. ಈ 2 ಪುಸ್ತಕದಲ್ಲಿ ಒಂದು ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದು, ಒಂದು ವ್ಯಾಕರಣಕ್ಕೆ ಸಂಬಂಧಪಟ್ಟಿದ್ದು. 2 ಪುಸ್ತಕಗಳನ್ನು ತೆಗೆದುಕೊಂಡು ಹೆಚ್ಚಿನ ಅಧ್ಯಯನವನ್ನು ಮಾಡಿದ್ದೆ ಅದರಲ್ಲಿ ನೀವು ಕನ್ನಡ ವಿಷಯನ ಯಶಸ್ವಿಯಾಗಿ ಹೆಚ್ಚಿನ ಅಂಕಗಳು ಪಡೆಯಲಿಕ್ಕೆ ಸಹಾಯ ಆಗುತ್ತೆ. ಅದರಲ್ಲಿ ಪ್ರಮುಖವಾಗಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅಂದರೆ MG ಫಾರ್ ಫ್ರೆಂಡ್ಸ್ ಅಕಾಡೆಮಿ ಚಾನಲ್ಗೆ ನಾವು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ವಿಡಿಯೋಗಳನ್ನು ಮಾಡ್ತೇವೆ. ಆ ವಿಡಿಯೋಗಳನ್ನು ನೀವು ವೀಕ್ಷಿಸಿ ಅದರ ಸಹಾಯವನ್ನು ಕೂಡ ಪಡೆಯಬಹುದು. TETಗೆ ಸಂಬಂಧಪಟ್ಟ ವಿಡಿಯೋಗಳು ಇನ್ನು ಮುಂದೆ ನಿರಂತರವಾಗಿ ನಾನು ಅಪ್ಲೋಡ್ ಮಾಡ್ತಿರ್ತೇನೆ. ನೀವು ವೀಕ್ಷಿಸಿ ಮತ್ತು ನಿಮ್ಮ ಗೆಳೆಯರಿಗೂ ಕೂಡ ವೀಕ್ಷಿಸಲು ಸಜೆಷನ್ ಮಾಡಿ TETಯನ್ನು ಪಾಸಾಗಿ ಈ TET ಪಾಸಾದ ನಂತರವೇ ಶಿಕ್ಷಕರ ನೇಮಕಾತಿಗೆ ಅಧಿಸೂಚನೆ ಹೊರಡಿಸುವ ಸಾಧ್ಯತೆಗಳು ಬಹಳ ಇರೋದ್ರಿಂದ ಈ ಬಾರಿಯ TET ಯಾರೆಲ್ಲ ಪಾಸಾಗಿಲ್ಲ ಅಥವಾ ಯಾರೆಲ್ಲ ಪಾಸಾಗಿದ್ದರೂ ಕಡಿಮೆ ಸ್ಕೋರ್ ಆಗಿದೆ ಅವರೆಲ್ಲ ಹೆಚ್ಚಿನ ಸ್ಕೋರ್ ಮಾಡ್ಕೊಳ್ಳಿಕ್ಕೆ ತುಂಬ ಉಪಯುಕ್ತವಾಗಿರ್ತಕ್ಕಂಥ TET
ಎಲ್ಲರೂ ಚೆನ್ನಾಗಿ ಅಭ್ಯಾಸ ಮಾಡಿ. ಧನ್ಯವಾದಗಳು.